ಹಾಯ್ ಸ್ಟೂಡೆಂಟ್ಸ್, ನೀವು ಇಂಡಿಯನ್ ಆರ್ಮಿ ಸೇರಬೇಕಾ? ಹಾಗಾದರೆ ಈ GK ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ನೀವು ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದಿರಿ ಕಮೆಂಟ್ ಮಾಡಿ. ದಿನನಿತ್ಯ ಬರುವ ವಿಡಿಯೋಗಳನ್ನು ತಪ್ಪದೇ ನೋಡಿ. First question. Who is the author of the book I Too Had a Dream? I Too Had a Dream ಪುಸ್ತಕದ ಲೇಖಕರು ಯಾರು? ಆಪ್ಷನ್ ಎ ನಾರ್ಮನ್ ಬೋರ್ಲಾಂಗ್, ಆಪ್ಷನ್ ಬಿ APJ ಅಬ್ದುಲ್ ಕಲಾಂ, ಆಪ್ಷನ್ ಸಿ ವರ್ಗೀಸ್ ಕುರಿಯನ್, ಆಪ್ಷನ್ ಡಿ ಅಟಲ್ ಬಿಹಾರಿ ವಾಜಪೇಯಿ. The answer is option C, Verghese Kurian. Second question. The total number of permanent members of Security Council are. ಭದ್ರತಾ ಸಭೆಯ ಶಾಶ್ವತ ಸದಸ್ಯತ್ವ ಹೊಂದಿರುವ ದೇಶಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 5, ಆಪ್ಷನ್ ಬಿ 10, ಆಪ್ಷನ್ ಸಿ 15, ಆಪ್ಷನ್ ಡಿ 20. The answer is option A 5. Third question. The first Asian Games were held in. ಪ್ರಥಮ ಏಷಿಯನ್ ಕ್ರೀಡಾಕೂಟ ಎಲ್ಲಿ ಜರುಗಿದವು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಪಾಕಿಸ್ತಾನ್, ಆಪ್ಷನ್ ಡಿ ಇರಾನ್. The answer is option B, India. Fourth question. Who is considered as the father of ಸಿತಾರಾ? ಈ ಕೆಳಗಿನವುಗಳನ್ನು ಯಾರನ್ನು ಫಾದರ್ ಆಫ್ ಸಿತಾರಾ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಥಾನ್ಸೇನ್, ಆಪ್ಷನ್ ಬಿ ಬೈಜು ಬವೇರಾ, ಆಪ್ಷನ್ ಸಿ ಅಮೀರ್ ಖುಷ್ರೋ, ಆಪ್ಷನ್ ಡಿ ಗುಲಾಂ ಅಲಿ. The answer is option C, Amir Khusro. Fifth question. The first atomic power reactor in India was. ಭಾರತದ ಪ್ರಥಮ ಪರಮಾಣು ಶಕ್ತಿ ಯಾವುದಾಗಿದೆ? ಆಪ್ಷನ್ ಎ ಧ್ರುವ, ಆಪ್ಷನ್ ಬಿ ಜಾರ್ಲಿನಾ, ಆಪ್ಷನ್ ಸಿ ಪೂರ್ಣಿಮಾ, ಆಪ್ಷನ್ ಡಿ ಅಪ್ಸರಾ. The answer is option D, Apsara. Sixth question. Which country is the largest producer of wind energy in the world? ಪ್ರಪಂಚದಲ್ಲಿ ಅತಿ ಹೆಚ್ಚು ಪವನ ಶಕ್ತಿ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ಫ್ರಾನ್ಸ್. The answer is option C, Germany. Seventh question. Nobel Prizes are distributed annually at. ಪ್ರತಿ ವರ್ಷ ನೋಬೆಲ್ ಪ್ರಶಸ್ತಿಯನ್ನು ಎಲ್ಲಿಂದ ವಿತರಿಸಲಾಗುವುದು? ಆಪ್ಷನ್ ಎ ಮನಿಲಾ, ಆಪ್ಷನ್ ಬಿ ಸ್ಟಾಕ್ ಹೋಮ್, ಆಪ್ಷನ್ ಸಿ ಜಿನೇವಾ, ಆಪ್ಷನ್ ಡಿ ನ್ಯೂಯಾರ್ಕ್. The answer is option B, Stockholm. Eighth question. Where is the headquarters of Oil and Natural Gas Commission? ಎಣ್ಣೆ ಹಾಗೂ ಸ್ವಾಭಾವಿಕ ಅನಿಲದ ಪ್ರಧಾನ ಕಚೇರಿ ಎಲ್ಲಿ ಸ್ಥಿತವಾಗಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಡೆಹ್ರಾಡೂನ್, ಆಪ್ಷನ್ ಸಿ ವಡೋದರಾ, ಆಪ್ಷನ್ ಡಿ ದಿಗ್ಭಾಯ್. The answer is option B, Dehradun. Ninth question. Kasturba Gandhi Education Scheme is related to. ಕಸ್ತೂರ್ಬಾ ಗಾಂಧಿ ಶಿಕ್ಷಣ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಗರ್ಲ್ ಎಜುಕೇಷನ್, ಆಪ್ಷನ್ ಬಿ ಅಡಲ್ಟ್ ಎಜುಕೇಷನ್, ಆಪ್ಷನ್ ಸಿ ಚೈಲ್ಡ್ ಲೇಬರ್ ಎಜುಕೇಷನ್,
ಆಪ್ಷನ್ ಡಿ ಟ್ರಿಬಲ್ ಎಜುಕೇಷನ್. The answer is option A, girl education. 10th question. Which of the following is not recognized as Grand Slam? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗೆ ಅಲ್ಲ? ಆಪ್ಷನ್ ಎ ಆಸ್ಟ್ರೇಲಿಯನ್ ಓಪನ್, ಆಪ್ಷನ್ ಬಿ ವಿಂಬಲ್ಡನ್, ಆಪ್ಷನ್ ಸಿ ಫ್ರೆಂಚ್ ಓಪನ್, ಆಪ್ಷನ್ ಡಿ ಜಪಾನ್ ಓಪನ್. The answer is option D, ಜಪಾನ್ ಓಪನ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.